ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಈ ಭಾಗಗಳಲ್ಲಿ ಇವತ್ತು ನಾವು ನೋಡಬೇಕಾಗಿರುವಂಥದ್ದು 234ನೇ ಭಾಗ. ವಿಷ್ಣು ಶಬ್ದದ ಅರ್ಥಗಳನ್ನ, ವಿಶ್ವ ಶಬ್ದದ ಅರ್ಥಗಳನ್ನ, ಮತ್ತೆ ತಜಿದಾಸ ಭುವನೇಶು ಜ್ಯೇಷ್ಠಂ ಇತ್ಯಾದಿ ಶಬ್ದಗಳ ಅರ್ಥಗಳನ್ನ ಇವತ್ತು ನಾವು ನೋಡಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಬೃಹತಿ ಛಂದಸಿ ನಿಬದ್ಧಾನಾಂ ಸಹಸ್ರ ಮಂತ್ರಾಣಾಂ ಏವಂ ವಿಷ್ಣೋಃ ಗೌಣಾನಾಂ ನಾಮ್ನಾಂ ಚ ಶ್ರವಣೆ ರತಾನಾಂ ಸರ್ವೇಷಾಂ ಅಸ್ಮಾಕಂ ಅದ್ಯ ತಜಿದಾಸ ಭುವನೇಶು ಜ್ಯೇಷ್ಠಂ ಇತಿ ಪ್ರಥಮಃ ಮಂತ್ರಃ. ವಿಶ್ವಂ ಇತಿ ಪ್ರಥಮಂ ನಾಮ ಚ ಶ್ರವಣ ವಿಷಯೋ ಭವತಃ. ಗತೇ ದಿವಸೆ ವಿಶ್ವಂ ವಿಷ್ಣುರು ವಷತ್ಕಾರಃ ಇತಿ ವಿಷ್ಣು ಸಹಸ್ರನಾಮ ಸ್ತೋತ್ರೆ ವಿಶ್ವಮಿತಿ ನಾಮೈವ ಕುತಃ ಪ್ರಥಮಂ ಭೀಷ್ಮೇಣ ವೇದವ್ಯಾಸೇನ ವಾ ಪಠ್ಯತೆ ತದಪಿ ನಪುಂಸಕಲಿಂಗೆ ಕೇನ ಕಾರಣೇನ ಪಠ್ಯತೆ ಇತೀಯಂ ಜಿಜ್ಞಾಸಾ ವ್ಯಥಿತ. ಯದ್ಯಪಿ ಇಮಾನಿ ವಿಷ್ಣೋಃ ಸಹಸ್ರನಾಮಾನಿ ತಥಾ ಚ ವಿಷ್ಣುರ್ವಿಶ್ವಂ ವಷಟ್ಕಾರಃ ಇತ್ಯೇವ ಭವಿತವ್ಯಂ ತೇನ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಇತಿ ನಾಮಾಪಿ ಸಂಗಚ್ಯತೆ ಇತಿ ಸರ್ವೇಷಾಂ ಜಿಜ್ಞಾಸಾ ಕಾಚಿತ್ ಸಂಜಾಯತೆ. ತಥಾಪಿ ವಿಶ್ವಮಿತಿ ಪ್ರಥಮಮುಕ್ತ್ವಾ ಜಾಗೃತಾವಸ್ಥಾ ನಿಯಾಮಕಸ್ಯ ವೈಶ್ವಾನರ ವಿಶ್ವಶಬ್ದವಾಚ್ಯಸ್ಯ ಭಗವತಃ ನಾಮವರ್ಣನೇನ ನಿವಾರಿತ ಸಕಲ ವಿಘ್ನಾಃ ಸರ್ವೇ ವಯಂ ಅಸ್ಮಿನ್ ಶ್ರವಣೆ ವ್ರತಾಃ ಭವೇಮ ಇತಿ ವಿಘ್ನ ನಿವಾರಣಾರ್ಥಂ ವಿಶ್ವಂ ಇತಿ ಪ್ರಥಮಂ ಅವರ್ಣ್ಯತ ಇತಿ ಕಿಂಚಿತ್ ಉತ್ತರಂ. ಅಪಿ ಚ ಮದೀಯಮಿದಂ ಚಿಂತನಮಪಿ ತತ್ರ ಪ್ರಾಸ್ತೂಯತ. ವಿಶ್ವಂ ಇತಿ ಶಬ್ದೇನ ಸರ್ವಪರ್ಯಾಯ ಶಬ್ದೇನ ಸರ್ವಂ ಇತಿ ವಿಶ್ವಂ ಇತಿ ಚ ಪರ್ಯಾಯ ಶಬ್ದೌ ಸರ್ವೈರಸ್ಮಾಭಿಃ ಜ್ಞಾತಮೇವ ಏತತ್. ಸರ್ವ ಶಬ್ದ ಮತ್ತು ವಿಶ್ವ ಶಬ್ದ ಎರಡು ಕೂಡ ಪರ್ಯಾಯವಾಗಿವೆ. ಆ ಸರ್ವ ಎಂಬ ಶಬ್ದವನ್ನ ಬಿಟ್ಟು ವಿಶ್ವ ಎಂಬ ಶಬ್ದವನ್ನು ಪ್ರಯೋಗ ಮಾಡುವುದರ ಮೂಲಕ ಜಾಗೃತಾವಸ್ಥಾ ಪ್ರೇರಕನಾದಂತಹ ವೈಶ್ವಾನರ ರೂಪದ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಅದಲ್ಲದೆ ವಿಶ್ವಂ ಮತ್ತು ನಪುಂಸಕಲಿಂಗದಲ್ಲಿ ಅವನನ್ನು ಹೇಳುವ ಮೂಲಕ ಈ ಪ್ರಪಂಚವೆಲ್ಲವೂ ಕೂಡ ಅವನ ಅಧೀನವಾಗಿದೆ ಅನ್ನೋ ಅರ್ಥವನ್ನು ಸೂಚನೆ ಮಾಡಿದ್ದಾರೆ. ಅವನು ಈ ಪ್ರಪಂಚಕ್ಕೆ ನಿಯಾಮಕನಾಗಿದ್ದಾನೆ, ಬಿಂಬನಾಗಿದ್ದಾನೆ. ಪ್ರಪಂಚ ಅವನಿಗೆ ಪ್ರತಿಬಿಂಬವಾಗಿದೆ. ಜಡಚೇತನಾತ್ಮಕವಾದ ಈ ಜಗತ್ತೆಲ್ಲವೂ ಅವನ ಪ್ರತಿಬಿಂಬವಾಗಿದೆ. ಮತ್ತೆ ಅವನು ಪೂರ್ಣನಾಗಿದ್ದಾನೆ. ಹೀಗೆ ವಿಶ್ವಂ ಎಂಬ ಶಬ್ದಕ್ಕೆ ಅವನು ಬಿಂಬನಾಗಿದ್ದಾನೆ, ಅವನು
ಪರಿಪೂರ್ಣ ಗುಣವುಳ್ಳವನಾಗಿದ್ದಾನೆ ಅಂತ ಎರಡನೇ ಅರ್ಥ. ಮತ್ತೆ ಆ ನಪುಂಸಕಲಿಂಗಕ್ಕೆ ಅವನು ಅಜ್ಞಾತನಾಗಿದ್ದಾನೆ ಅಂತ ಮತ್ತೊಂದು ಅರ್ಥ. ಹೀಗೆ ಆ ವಿಶ್ವ ಎಂಬ ಶಬ್ದ ಯಾಕೆ ಮೊದಲು ಬಳಕೆ ಕಂಡಿದೆ ಅಂತ ನೋಡಿದ್ದೇವೆ. ಭಗವಂತನನ್ನ ಈ ಜಗತ್ತಿನ ನಿಯಾಮಕ, ಜಗತ್ತಿನ ಬಿಂಬ ಅಂತ ನಾವು ಉಪಾಸನೆ ಮಾಡುವುದರ ಮೂಲಕ ಭಗವಂತ ಈ ಜಗತ್ತನ್ನೆಲ್ಲ ಆವರಿಸಿಕೊಂಡಿದ್ದಾನೆ ಅಂತ ನಾವು ಉಪಾಸನೆ ಮಾಡುವ ಮೂಲಕ ಇದೊಂದು ದೊಡ್ಡ ಸತ್ಯವನ್ನ ತಿಳಿದುಕೊಂಡಂತಾಯ್ತು. ಆ ಸತ್ಯವನ್ನು ತಿಳಿದುಕೊಳ್ಳುವುದರ ಮೂಲಕ ನಮ್ಮ ಎಲ್ಲ ಉಪದ್ರವಗಳು ಪರಿಹಾರ ಕಾಣ್ತವೆ. ಆ ಸತ್ಯವನ್ನು ನಾವು ತಿಳಿದಾಗ ಸರ್ವಕಾಲದಲ್ಲಿಯೂ ಸರ್ವ ದೇಶಗಳಲ್ಲಿಯೂ ಸರ್ವ ರೂಪಗಳಿಂದ ಇರುವಂತಹ ಭಗವಂತ ನಮ್ಮೆಲ್ಲ ಸರ್ವತೋಮುಖವಾದಂತಹ ರಕ್ಷಣೆಯನ್ನು ಮಾಡ್ತಾನೆ. ಅನ್ನೋದನ್ನೆಲ್ಲ ನಾರಾಯಣ ವರ್ಮದಲ್ಲಿ ಬಂದಂತೆ ನಾವು ಶ್ರವಣ ಮಾಡಿದ್ದೇವೆ. ವಿಶ್ವಂ ಅನ್ನುವ ಶಬ್ದ ಪ್ರಪ್ರಥಮವಾಗಿ ಜೀವನ ಒಬ್ಬ ಸಾಧಕನ ಗುರಿ ಪರಮಾತ್ಮನ ಬಿಂಬ ಅಂತಲೂ ತಾನು ಪ್ರತಿಬಿಂಬ ಅಂತಲೂ ಉಪಾಸನೆ ಮಾಡುವುದು. ಬಿಂಬೋಪಾಸನೆ ಅವನ ಗುರಿಯಾಗಿರ್ತದೆ. ಪರಮಾತ್ಮ ಗುಣಪೂರ್ಣ ಅಂತ ತಿಳಿಯುವುದು ಪರಮಾತ್ಮನಿಗೆ ಅತ್ಯಂತ ಪ್ರಿಯಕರ. ಹೀಗೆ ಆತ ಪರಮಾತ್ಮನ ತಿಳಿಯಬೇಕು, ಇದು ನಿನ್ನ ಗುರಿಯಾಗಿರಬೇಕು. ಆತ ಗುಣಪೂರ್ಣ ಬಿಂಬ ಅನ್ನೋದನ್ನು ತಿಳಿಯಬೇಕು ಅನ್ನೋದು ನಿನ್ನ ಗುರಿಯಾಗಿರಬೇಕು ಅನ್ನೋದನ್ನ ವಿಶ್ವ ಎಂಬ ಶಬ್ದ ತಿಳಿಸ್ತದೆ. ಮತ್ತೆ ಹಾಗೆ ತಿಳಿಲಿಕ್ಕೆ ತೊಡಗಿದಾಗ ಯಾವ ವಿಘ್ನಗಳು ಬಂದರೂ ಕೂಡ ಆ ವಿಘ್ನಗಳನ್ನೆಲ್ಲ ಆ ಭಗವಂತನೇ ನಿವಾರಿಸ್ತಾನೆ ಅಂತ ಅನ್ನೋದನ್ನು ಕೂಡ ವಿಶ್ವ ಶಬ್ದ ನಮಗೆ ತಿಳಿಸ್ತದೆ. ಇದನ್ನೆಲ್ಲ ಕಳೆದ ದಿವಸ ನೋಡಿದ್ದೇವೆ. ಬೃಹತಿ ಸಹಸ್ರ ಮಂತ್ರಗಳಲ್ಲಿ ಬರುವಂತಹ ಒಂದೊಂದು ಮಂತ್ರವೂ ಕೂಡ ಆ ಒಂದೊಂದು ಶಬ್ದದ ಅರ್ಥ ವಿವರಣವನ್ನು ಮಾಡ್ತದೆ ಅಂತ ನಾವು ನೋಡಿದ್ದೇವೆ. ಅದರಲ್ಲಿ ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ ಇದು ಮೊದಲನೇ ಮಂತ್ರ. ಓಂ ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಂ ವೋದತೀನಾಂ ಯಥೋ ಜಜ್ಜ ಉಗ್ರಸ್ತ್ವೇಷ ನೃಮ್ನೋ ಋನತಂಯೋ ಯುವತೀನಾಂ ಅಂತ ಇದು ಮೊದಲನೇ ಮಂತ್ರ. ಇಲ್ಲಿ ಕೆಲವು ಪುಸ್ತಕಗಳಲ್ಲಿ ಈ ಎಲ್ಲ ಮಂತ್ರಗಳಿಗೆ ಸ್ವರವನ್ನ ಹಾಕಿರ್ತಾರೆ. ಕೆಲವು ಪುಸ್ತಕಗಳಲ್ಲಿ ಇದಕ್ಕೆಲ್ಲ ಸ್ವರ ಇಲ್ಲ. ಅದಕ್ಕೆ ಸ್ವರವನ್ನ ಹಾಕಬೇಕೋ ಹಾಕಬಾರದು ಅಂತ ಹೀಗೆಲ್ಲ ಜಿಜ್ಞಾಸೆ ಬಂದಾಗ ಸ್ವರವನ್ನ ಹೇಳುವುದೇನೋ ಒಳ್ಳೆಯದೇ, ಮೂಲ ರೂಪದಲ್ಲಿ ಈ ಮಂತ್ರಗಳು ಹೇಗೆ ಉಪಲಬ್ಧ ಇರ್ತಾವಲ್ಲ ಆವಾಗ ಅದಕ್ಕೊಂದು ಸ್ವರ ಇರ್ತದೆ. ಋಗ್ವೇದದ 10ನೇ ಮಂಡಲದ 120ನೇಯ ಸೂಕ್ತ ಇದು. ಇಂದ್ರ ಇದರ ದೇವತ, ತ್ರಿಷ್ಟುಪ್ಪು ಇದರ ಛಂದಸ್ಸು. ಹೀಗೆ ಮೂಲ ರೂಪದಲ್ಲಿ ಅದಕ್ಕೊಂದು ಸ್ವರ ವ್ಯವಸ್ಥೆ ಇರ್ತದೆ. ಆದ್ರೆ ಅದನ್ನು ನಾವು ವ್ಯಾಖ್ಯಾನ ರೂಪದಲ್ಲಿ ನೋಡಿದಾಗ, ಅದನ್ನ ವಿಹರಣೆ ಮಾಡಿದಾಗ, ಮೂಲ ರೂಪದಲ್ಲಿ ಇರುವಂಥದ್ದೇ ನಾವು ಹೇಳ್ತಾ ಇಲ್ಲ. ಈಗ ಮೊದಲನೇ ಮಂತ್ರವನ್ನೇ ನಾವೀಗ ಗಮನಿಸಿದಾಗ ತದಿದಾಸ ಭುವನೇಶು ಜ್ಯೇಷ್ಠಂ ಅಂತನ್ನುವುದು ಋಗ್ವೇದದ 10ನೇ ಮಂಡಲದ 120ನೇ ಸೂಕ್ತದಲ್ಲಿ ಬರುವಂತಹ ಭಾಗ. ನವಂವ ಓದತೀನಾಂ ಅಂತ ಬರುವುದು ಅದೇ ಋಗ್ವೇದದ 8ನೇ ಮಂಡಲದ 69ನೇಯ ಸೂಕ್ತದಲ್ಲಿ. ಹೀಗೆ ಒಂದೊಂದು ಪಾದವನ್ನ ಆ 10ನೇ ಮಂಡಲದಿಂದ ಮತ್ತು ಋಗ್ವೇದದ 10ನೇ ಮಂಡಲ ಮತ್ತು 8ನೇ ಮಂಡಲದಿಂದ ತೆಗೆದುಕೊಂಡು ಅದನ್ನು ಜೋಡಿಸಿ ಒಟ್ಟಾರೆ ಮಂತ್ರಗಳನ್ನು ಮಾಡಿದ್ದಾರೆ. ಹೀಗೆ ಜೋಡಿಸಿದಾಗ ಅದಕ್ಕೆ ಸ್ವರವನ್ನ ಹೇಗೆ ಹೇಳಬೇಕು ಅನ್ನುವುದು ಸ್ಪಷ್ಟೀಕೃತವಾಗುವುದಿಲ್ಲ. ಅದ್ರ ಬಗ್ಗೆ ನಮಗೊಂದು ಸ್ಪಷ್ಟೀಕರಣ ಸಿಗೋದಿಲ್ಲ. ಆದ್ರಿಂದ ಆ ಸ್ವರವನ್ನ ಹೇಳುವುದನ್ನ
ಬಿಟ್ಟಿದ್ದೇವೆ ಅಂತ ನಮ್ಮ ಗುರುಗಳಾದಂತಹ ಶೇಷಗಿರಿ ಆಚಾರ್ಯರು ಸಂಪಾದನೆ ಮಾಡಿದಂಥ ಆ ಬೃಹತಿ ಸಹಸ್ರದ ಒಂದು ಗ್ರಂಥ. ಮೂಲತಃ ಆ ತಿರುಮಕೂಡಲು ಕ್ಷೇತ್ರದಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ ಸರೋವರ ಇವುಗಳ ಸಂಗಮ ಕ್ಷೇತ್ರದಲ್ಲಿ ವೃಂದಾವನದಲ್ಲಿ ವಿರಾಜಮಾನರಾದಂಥ ರಘುನಾಥ ತೀರ್ಥರು, ವ್ಯಾಸರಾಜ ಮಠದ ಕೃತಿಗಳು, ಅವರು ರಚನೆ ಮಾಡಿದಂಥ ತತ್ವಸಾರ ಅನ್ನುವ ವ್ಯಾಖ್ಯಾನ ಅದು. ಆ ವ್ಯಾಖ್ಯಾನವನ್ನ ಸಂಪಾದನೆ ಮಾಡಿದವರು ಶೇಷಗಿರಾಚಾರ್ಯರು. ಅವರು ಈ ಭಾಗದಲ್ಲಿ ಈ ವೇದ ಪ್ರಕೃತಿ ಸ್ವರ ವಿಹೃತ ಸ್ವರವ ನಭವತಿ ಇತಿ ಹೇತೋ ಸಹ ಸರ್ವೋಪಿ ನಿರ್ದೇಶ ದುಷ್ಟ ಇತಿ ತ್ಯಾಜ್ಯ ಏವ ಭವತಿ. ವೇದದ ಮೂಲ ಸ್ವರ ಅನ್ನೋದು ಪ್ರಕೃತಿ ಸ್ವರ ಅಂದ್ರೆ ಮೂಲತಃ ಅದು 10ನೇ ಮಂಡಲದಲ್ಲಿ ಹೇಗಿತ್ತು ಹಾಗೆ ಈಗ ನಾವು ಅದನ್ನ ವಿಹರಣೆ ಮಾಡಿದಾಗ, ವಿಹರಣೆ ಮಾಡುವುದು ಅಂದ್ರೆ ಎಡಿಟ್ ಮಾಡಿಕೊಂಡು ನಮಗೆ ಬೇಕಾದಲ್ಲಿ ಜೋಡಿಸಿಕೊಳ್ಳೋದು. ಹಾಗೆ ಎಡಿಟ್ ಮಾಡಿದಾಗ ಆ ಮೂಲದ ಸ್ವರ ಎಡಿಟ್ ಮಾಡಿದ ಮಂತ್ರಗಳಿಗೆ ಇರೋದಿಲ್ಲ. ಆದ್ರಿಂದ ಆ ಸ್ವರದ ನಿರ್ದೇಶ ಅಂತನ್ನೋದು ತಪ್ಪು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅನೇಕ ಪುಸ್ತಕಗಳಲ್ಲಿ ಆ ಸ್ವರದ ಪ್ರಸ್ತಾವವನ್ನು ಹಾಕಿರ್ತಾರೆ, ಆದ್ರೆ ಅದು ಬೇಡ ಅಂತ ಅವರ ಅಭಿಪ್ರಾಯ ಆಗಿದೆ. ಈ ಬೃಹತಿ ಸಹಸ್ರದ ಬಗ್ಗೆ ಗ್ರಂಥ ರಚನೆ ಮಾಡಿರುವಂತಹ, ಅದನ್ನ ಎಡಿಟ್ ಮಾಡಿದಂಥವರು ಆ ವೇದೇಶ ತೀರ್ಥರು, ರಘುನಾಥ ತೀರ್ಥರು ಮೊದಲಾದವರು ಆ ಸ್ವರದ ಬಗ್ಗೆ ಏನನ್ನು ಕೂಡ ಹೇಳಲಿಲ್ಲ. ಆದ್ರಿಂದ ನಾವು ಕೂಡ ಅದರ ಬಗ್ಗೆ ಏನನ್ನು ಹೇಳದೇ ಇರುವುದು ಒಳ್ಳೆಯದು ಅಂತ ಶೇಷಗಿರಾಚಾರ್ಯರ ಅಭಿಪ್ರಾಯ ಆಗಿದೆ. ಆದರೂ ಅನೇಕ ಪುಸ್ತಕಗಳಲ್ಲಿ ನಾವು ಅದನ್ನ ನೋಡ್ತೇವೆ. ಇಲ್ಲಿ ಸ್ವರ ಒಂದು ವೇಳೆ ಇದ್ರೂ ಕೂಡ, ಸ್ವರ ಇದೆಯೋ ಇಲ್ವೋ, ಸ್ವರವನ್ನು ಹೇಳಬೇಕೋ ಬೇಡವೋ ಅಂತ ಅನ್ನೋದು ಬೇರೆ ವಿಷಯ ಆಯಿತು. ಒಂದು ವೇಳೆ ಸ್ವರ ಇದ್ರೂ ಕೂಡ ನಾವು ಅದನ್ನ ಶ್ರವಣ ಮಾಡುವಾಗ, ಬೃಹತಿ ಸಹಸ್ರ ಮಂತ್ರಗಳಿಗೂ ವಿಷ್ಣು ಸಹಸ್ರನಾಮಕ್ಕೂ ಇರುವ ಸಂಬಂಧವನ್ನ ನಾವು ತಿಳಿದುಕೊಂಡು ಶ್ರವಣ ಮಾಡುವಾಗ ಒಂದು ವೇಳೆ ಸ್ವರವನ್ನು ಹೇಳದೆ ಹೋದ್ರೆ ತಪ್ಪೇನೂ ಇಲ್ಲ. ಯಜ್ಞಕರ್ಮಣಿ ಶಂಸನ ವೇಲಾಯ ನಿತ್ಯ ಸಹ, ಈ ಯಜ್ಞ ಇತ್ಯಾದಿಗಳನ್ನ ಮಾಡುವಾಗ ಅಲ್ಲಿ ಸ್ವರ ಇತ್ಯಾದಿಗಳನ್ನ ಹೇಳಬೇಕು, ಆಹುತಿ ಕೊಡುವಾಗ ಇತ್ಯಾದಿ ಕಡೆಗಳಲ್ಲಿ. ಮತ್ತೆ ಬೇರೆ ಒಂದು ಕೆಲವು ಪ್ರಸಂಗಗಳಲ್ಲಿ ಅದನ್ನು ಕೇವಲ ಶ್ರವಣ ಮಾಡುವಾಗ ಒಂದು ವೇಳೆ ಸ್ವರವನ್ನು ಹೇಳದೆ ಹೋದ್ರೂ ಕೂಡ, ಏಕಸ್ವರದಿಂದ ಹೇಳಿದ್ರು ಕೂಡ ತಪ್ಪಿಲ್ಲ ಅಂತ ಬೇರೆ ಬೇರೆ ಕಡೆ ಜ್ಞಾನಿಗಳೆಲ್ಲ ಅಭಿಪ್ರಾಯ ಪಡ್ತಾರೆ. ಏಕಸ್ವರದಿಂದ ಹೇಳುವುದು ಅಂತ ಅದನ್ನು ಕರೀತಾರೆ ಅರ್ಥ ಚಿಂತನೆ ಮಾಡುವಾಗ. ಆದ್ರಿಂದ ಈಗ ಕೂಡ ನಮಗೆ ಆ ವೈದಿಕ ಸ್ವರಗಳ ಒಂದು ಅರ್ಥವನ್ನ ಇಲ್ಲಿ ಈಗ ನೋಡ್ಲಿಕ್ಕೆ ಆಗೋದಿಲ್ಲ. ದಾರ್ಢ್ಯಮೇವ ಅನುದಾತ್ತಾರ್ಥ ಉದಾತ್ತಸ್ಯ ಉಚ್ಯತಾ ತಥಾ ನೀಚತಾ ಸುರಿತಸ್ಯಾರ್ಥ ಪ್ರಚಯಸ್ಯ ಯಥಾಸ್ಥಿತಿ ಅಂತ ಆಚಾರ್ಯರು ಸರ್ವಮೂಲದಲ್ಲಿ ಆ ಸ್ವರಗಳ ಅರ್ಥ ಏನು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಅನುದಾತ್ತದ ಅರ್ಥ ದಾರ್ಢ್ಯ. ಎಲ್ಲಾದ್ರೂ ಅನುದಾತ್ತ ಸ್ವರ ಬಂದ್ರೆ ಅದಕ್ಕೆ ಆ ಅರ್ಥದಲ್ಲಿ ದಾರ್ಢ್ಯವನ್ನು ತೋರಿಸುವುದು ಉದ್ದೇಶ ಆಗಿರ್ತದೆ. ಉದಾತ್ತಸ್ಯ ಉಚ್ಚತಾ ತಥಾ, ಉದಾತ್ತ ಸ್ವರ ಬಂದ್ರೆ ಅಲ್ಲಿ ಉಚ್ಚತ್ವವನ್ನು ತೋರಿಸುವುದಾಗಿರ್ತದೆ. ಸ್ವರಿತ ಸ್ವರ ಬಂದ್ರೆ ಅದಕ್ಕೆ ನೀಚತ್ವವನ್ನು ತೋರಿಸುವುದಾಗಿರ್ತದೆ. ಪ್ರಚಯ ಸ್ವರ ಬಂದ್ರೆ ಅದಕ್ಕೆ ಯಥಾಸ್ಥಿತಿಯನ್ನು ತೋರಿಸುವುದಾಗಿರ್ತದೆ. ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿರಬೇಕಾದಂತಹ ಒಂದು ಸಂಗತಿ. ಈ ಸ್ವರಗಳ ಒಂದು ವಿಧಾನ ಹೇಗಿರ್ತದೆ ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಇಲ್ಲಿ ನೋಡೋಣ. ಸ್ವರಗಳ ಅರ್ಥಗಳನ್ನು ನಾವು ಈ ಪ್ರತಿಯೊಂದು ಮಂತ್ರಕ್ಕೆ ಸಂಬಂಧಪಟ್ಟಂತೆ ನೋಡದೆ ಹೋದ್ರೂ ಕೂಡ ಮೂಲ ಸ್ವರಗಳಿಗೆ ಏನು ಅರ್ಥ ಇದೆ ಅಂತಂದ ಬಾರಿ ನಾವು ಗಮನಿಸಿ ನೋಡೋಣ.
ಇಶೇ ತ್ವೋರ್ಜೇ ತ್ವಾ ವಾಯವಸ್ಥೋಪಾಯವಸ್ಥ ದೇವೋ ವತ್ಸವಿತಾ ಅಂತ ಯಜುರ್ವೇದದಲ್ಲಿ ನಮಗೆ ಕಂಡು ಬರುವಂಥ ಒಂದು ಮೊದಲನೇ ಮಂತ್ರ ಅದು. ಅದರ ಅರ್ಥಗಳು ಹೇಗೆ? ಇಶೇ ಅಂತ ಈ ಅನ್ನುವುದು ಕೆಳಗೆ ಒಂದು ಗೆರೆಯನ್ನ ಸೂಚನೆ ಮಾಡಿರ್ತಾರೆ. ಅಧಃ ತಿರ್ಯಗ್ರೇಕ ಅನುದಾತ್ತಮಾಹ ಕೆಳಗೆ ಅಡ್ಡ ಏನು ಗೆರೆಯನ್ನ ಹಾಕಿರ್ತಾರಲ್ಲ ಅದು ಅನುದಾತ್ತ ಅನ್ನೋ ಅರ್ಥವನ್ನ ಹೇಳ್ತದೆ. ಅದಕ್ಕೆ ಆ ಅನುದಾತ್ತಕ್ಕೆ ದಾರ್ಢ್ಯ ಅಂತ ಅರ್ಥ. ಉಪರಿ ಊರ್ಧ್ವರೇಖಾ ಸ್ವರಿತಮಾಹ ಮೇಲೆ ಕರ್ಮಣೆ ಅಂತ ಕರ್ಮ ಅನ್ನುವಲ್ಲಿ ಮೇಲೊಂದು ಗೆರೆಯನ್ನು ಹಾಕಿರ್ತಾರೆ. ಅದು ಸ್ವರಿತ ಅನ್ನೋ ಅರ್ಥವನ್ನ ಸ್ವರಿತ ಅನ್ನೋ ಸ್ವರವನ್ನ ಸೂಚನೆ ಮಾಡ್ತದೆ. ಅನುದಾತ್ತದ ಬಳಿಕ ಇರುವಂಥದ್ದು ಉದಾತ್ತ, ಸ್ವರಿತದ ಬಳಿಕ ಇರುವಂಥದ್ದೇ ಪ್ರಚಯ. ಹಾಗಾಗಿ ಅವುಗಳಿಗೆ ಪ್ರತ್ಯೇಕವಾದ ಸ್ವರವನ್ನೇನು ಹಾಕೋದಿಲ್ಲ. ಆದ್ದರಿಂದಲೇ ಆ ವೇದ ಪುಸ್ತಕಗಳಲ್ಲಿ ಕೆಳಗೆ ಕೆಲವು ಸ್ವರಗಳನ್ನು ಹಾಕಿರ್ತಾರೆ, ಮೇಲೆ ಕೆಲವು ಸ್ವರಗಳನ್ನ ಹಾಕಿರ್ತಾರೆ. ಇವಿಷ್ಟು ಮಾತ್ರ ನಮಗೆ ಕಂಡು ಬರ್ತವೆ. ಇಶೇತ್ವೋರ್ಜೆ ಅನ್ನುವುದು ಯಜುರ್ವೇದದ ಮೊದಲನೇ ಮಂತ್ರ ಆಯಿತು. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾಹಾರಂ ರತ್ನಧಾತಮಂ ಅಂತ ಋಗ್ವೇದದ ಮೊದಲನೇ ಮಂತ್ರ ಇದು. ಅಲ್ಲಿ ಅ ಅನ್ನುವ ಅಕ್ಷರದ ಕೆಳಗೆ ಗೆರೆ ಕೊಟ್ಟಿರ್ತಾರೆ. ಅದು ಅನುದಾತ್ತ ಅನ್ನುವ ಅರ್ಥವನ್ನ ಹೇಳ್ತದೆ. ಮುಂದೆ ಮೀ ಎನ್ನುವಲ್ಲಿ ಅದಕ್ಕೊಂದು ಮೇಲೆ ಗೆರೆ ಕೊಟ್ಟಿರ್ತಾರೆ. ಪುರೋಹಿತಂ ಅನ್ನುವಲ್ಲಿ ಪೂ ಅನ್ನುವುದಕ್ಕೆ ಕೆಳಗೆ ಗೆರೆ ಇರ್ತದೆ, ಹಿ ಅನ್ನುವುದಕ್ಕೆ ಮೇಲೆ ಗೆರೆ ಇರ್ತದೆ. ಹಾಗಾಗಿ ಅಗ್ನಿ ಅನ್ನುವಲ್ಲಿ ಅಕಾರಕ್ಕೆ ಏನು ಕೆಳಗೆ ಗೆರೆ ಇದೆ ಅದು ಅನುದಾತ್ತ ಅನ್ನೋ ಅರ್ಥವನ್ನ ನಮಗೆ ವರ್ಣಿಸ್ತದೆ. ಪುರೋಹಿತಂ ಅನ್ನುವಲ್ಲಿ ಪೂ ಅನ್ನುವಲ್ಲಿ ಕೆಳಗಿರುವಂತಹ ಗೆರೆಯು ಕೂಡ ಅನುದಾತ್ತ ಅನ್ನೋ ಅರ್ಥವನ್ನ ಅನುದಾತ್ತ ಅನ್ನೋ ಸ್ವರವನ್ನ ಹೇಳ್ತದೆ. ಅದಕ್ಕೆಲ್ಲದಕ್ಕೂ ದಾರ್ಢ್ಯ ಅಂತ ಅರ್ಥ. ಅದು ಹೇಗೆ ಅಂತ ಅನ್ನೋದನ್ನ ಗಮನಿಸೋಣ. ಪುರೋಹಿತಂ ಅನ್ನುವಲ್ಲಿ ಹಿ ಅನ್ನುವುದು ಕೂಡ ಮೇಲೆ ಸ್ವರದಿಂದ ಸೂಚಿತವಾಗಿದೆ. ಅಗ್ನಿಮೀಳೆ ಪುರೋಹಿತಂ, ಈಳೆ ಅಂದ್ರೆ ನಾನು ಸ್ತುತಿಸ್ತೇನೆ ಅಂತ ಅರ್ಥ. ಅಗ್ನಿಂ, ಅವನು ಅಗ್ನಿ ನಾಮಕನಾಗಿದ್ದಾನೆ ಈ ಪರಮಾತ್ಮ. ಅವನು ನಮ್ಮೆಲ್ಲರ ಜೀವನಕ್ಕೆ ಹಿತಕಾರಿಯಾಗಿದ್ದಾನೆ. ನಮ್ಮೆಲ್ಲರ ಜೀವನವೆಂಬ ಯಜ್ಞ ಏನಿದೆ ಅದರ ಮುಖ್ಯ ಪುರೋಹಿತನೇ ಅವನೇ ಆಗಿದ್ದಾನೆ. ಇದಿಷ್ಟು ಅರ್ಥ. ದಾರ್ಢ್ಯಮೇವ ಅನುದಾತ್ತಾರ್ಥ. ಅನುದಾತ್ತ ಸ್ವರ ಎಲ್ಲೇ ಬಂದರೂ ಕೂಡ ಅದಕ್ಕೆ ದಾರ್ಢ್ಯ, ಆ ಹೇಳುವಂತಹ ಅರ್ಥದ ಬಗ್ಗೆ ವ್ಯಕ್ತಿಗೆ ತಾತ್ಪರ್ಯ ಇರ್ತದೆ ಅಂತ ಅರ್ಥ ಆಗ್ತದೆ. ಅಗ್ನಿ ಪರಮಾತ್ಮ ಈ ಜಗತ್ತಿಗೆ ನಿಯಾಮಕನಾಗಿದ್ದಾನೆ. ಅಗ್ನಿ ಎಂಬ ಶಬ್ದದಿಂದ ಆತ ಈ ಜಗತ್ತಿನ ನಿಯಾಮಕನಾಗಿದ್ದಾನೆ, ಜಗತ್ತನ್ನು ಮುನ್ನಡೆಸುವಂತವನಾಗಿದ್ದಾನೆ, ಮೊದಲು ಪೂಜ್ಯನಾಗಿದ್ದಾನವನು. ಈ ಎಲ್ಲ ಅರ್ಥಗಳನ್ನು ಹೇಳ್ತಾರೆ. ತನ್ನ ಅಂಗದಿಂದ ಹುಟ್ಟಿದಂತಹ ಈ ಜಗತ್ತಿಗೆ ನೇತೃ ಕೂಡ ಆಗಿದ್ದಾನೆ. ಅಗ್ರ್ಯತ್ವಂ ಅಗ್ರನೇತೃತ್ವಂ ಅತಿ ಮಂಗಾಗ ನೇತೃತಾಂ ಅಂತ ಋಗ್ಭಾಷ್ಯದಲ್ಲಿ ವರ್ಣನೆ ಇದೆ. ಅಂತ ಆ ಒಂದು ಅನುದಾತ್ತ ಸ್ವರವನ್ನ ತಿಳಿಸುವ ಮೂಲಕ ಪರಮಾತ್ಮ ಈ ಜಗತ್ತಿನ ನಿಯಾಮಕ, ಜಗತ್ತನ್ನು ಮುನ್ನಡೆಸುವವನು ಅನ್ನುವ ಸಂಗತಿ ದೃಢವಾಗಿದೆ ಅಂತ ಹೀಗೆ ನಮ್ಗೆ ಗೊತ್ತಾಗ್ತದೆ. ದಾರ್ಢ್ಯಮೇವ ಅನುದಾತ್ತಾರ್ಥ. ಉದಾತ್ತ ಅನ್ನುವುದು ಉಚ್ಚತ್ವವನ್ನು ಹೇಳ್ತದೆ, ಭಗವಂತನ ಉಚ್ಚತ್ವವನ್ನು ಹೇಳ್ತದೆ. ಅಗ್ನಿ ಅನ್ನುವಲ್ಲಿ ಅ ಅನ್ನುವುದು ಆ ಭಗವಂತನ ದಾರ್ಢ್ಯವನ್ನು ತಿಳಿಸಿದರೆ, ಗ್ನಿ ಎನ್ನುವಲ್ಲಿ ಆ ಅನುದಾತ್ತದ ಮುಂದೆ ಇರುವಂಥದ್ದೇ, ಅನುದಾತ್ತದ ಬಳಿಕ ಬರುವಂಥದ್ದು ಯಾವತ್ತೂ ಕೂಡ ಉದಾತ್ತ ಸ್ವರ. ಅದು ಆತನ ಉಚ್ಚತ್ವವನ್ನ ವರ್ಣನೆ ಮಾಡ್ತದೆ. ಮುಂದೆ ನೀಚತಾ ಸ್ವರಿತಸ್ಯಾರ್ಥ. ಸ್ವರಿತ ಸ್ವರ ಬಂದಲ್ಲೆಲ್ಲ ನೀಚತ್ವ,
ಆ ಭಗವಂತನಿಗಿಂತ ಈ ಜಗತ್ತೆಲ್ಲವೂ ಕೂಡ ನೀಚ ಅಂತನ್ನುವ ಅರ್ಥ ಗೊತ್ತಾಗ್ತದೆ. ಅಗ್ನಿಮೀಳೆ ಅನ್ನುವಲ್ಲಿ ಆ ಮೀ ಅನ್ನೋದಕ್ಕೆ ಮೇಲೆ ಗೆರೆಯನ್ನು ಕೊಟ್ಟು ಸ್ವರಿತ ಅನ್ನುವ ಸ್ವರವನ್ನು ಸೂಚನೆ ಮಾಡಿರ್ತಾರೆ. ಈಳೆ ನಾನು ಭಗವಂತನ ಸ್ತುತಿಸ್ತೇನೆ. ಆ ಭಗವಂತನ ಸ್ತುತಿಸುವಂತಹ ನಾನು ಆತನಿಗಿಂತ ಯಾವತ್ತೂ ಕೂಡ ನೀಚನಾಗಿದ್ದೇನೆ ಅಂತ ಹೀಗೆ ಗೊತ್ತಾಯ್ತು. ಇದು ಅನುದಾತ್ತ, ಉದಾತ್ತ, ಸ್ವರಿತ ಇವುಗಳ ಅರ್ಥವನ್ನು ತಿಳಿಸಿದಂತಾಯ್ತು. ಆ ಸ್ವರಿತದ ಬಳಿಕ ಇರುವಂಥದ್ದು ಪ್ರಚಯ ಸ್ವರ ಅಂತ ಕರೆಸ್ಕೋತದೆ. ಅಥವಾ ಆ ಸ್ವರಿತದ ಬಳಿಕ ಬರುವಂತಹ ಸ್ವರಕ್ಕೆ ಪ್ರಚಯ ಅಂತ ಹೇಳ್ತಾರೆ. ಪ್ರಚಯಸ್ಯ ಯಥಾಸ್ಥಿತಿ. ಪ್ರಚಯ ಅಂತನ್ನೋದು ಈ ಒಂದು ಸ್ಥಿತಿ, ಭಗವಂತ ಉಚ್ಚನಾಗಿದ್ದಾನೆ, ನಾವು ಅವನಿಗಿಂತ ನೀಚರಾಗಿದ್ದೇವೆ, ಅವನು ಉದಾತ್ತನಾಗಿದ್ದಾನೆ ಅನ್ನುವ ಈ ವಾಸ್ತವಿಕ ಸಂಗತಿ ಏನಿದೆ ಇದು ಯಥಾಸ್ಥಿತವಾಗಿರ್ತದೆ. ಯಾವತ್ತೂ ಕೂಡ ಇದಕ್ಕೆ ಬದಲಾವಣೆ ಇಲ್ಲ ಅನ್ನುವ ಸಂಗತಿಯನ್ನ ತೋರಿಸ್ತದೆ. ಇವೆಲ್ಲ ಸಾಮಾನ್ಯವಾಗಿ ಉದಾತ್ತ, ಅನುದಾತ್ತ, ಸ್ವರಿತ ಮತ್ತೆ ಪ್ರಚಯ ಅದಕ್ಕೆ ಶಾಸ್ತ್ರದಲ್ಲಿ ವರ್ಣಿತ ಆಗಿರುವಂತಹ ಕೆಲವು ಅರ್ಥಗಳು. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸ್ವರಗಳನ್ನ ನಾವೇನು ನೋಡ್ತೇವೆ, ಅಲ್ಲೂ ಕೂಡ ಇಂಥ ಸ್ವರಗಳು ಬರ್ತವೆ. ಅದಕ್ಕೆ ಯಾವ ಅರ್ಥ ಅಂತ ಅನ್ನೋದನ್ನು ಗಮನಿಸಿ ನೋಡಬಹುದು. ಐತರೇಯ ಭಾಷ್ಯದಲ್ಲಿ ಸಮುದ್ರ ಘೋಷಾದಿ ನಾಮಗಳೆಲ್ಲವೂ ಕೂಡ ಭಗವಂತನ ನಾಮಗಳೇ ಆಗಿವೆ, ಭಗವಂತನ ಮಹಿಮೆಯನ್ನೇ ವರ್ಣನೆ ಮಾಡ್ತವೆ ಅಂತ ಹೇಳುವ ಪ್ರಸಂಗ. ಏಷಾವಾರ್ಕ್ ಏಷೇಭ್ಯ ಸರ್ವೇಭ್ಯ ಭೂತೇಭ್ಯ ಅರ್ಚತ ಅಂತ ಹೇಳುವ ಪ್ರಸಂಗ. ತಾವಾ ಏತಾ ಸರ್ವಾ ಋತಃ ಸರ್ವೇ ವೇದ ಸರ್ವೇ ಘೋಷ ಏಕೈವ ವ್ಯಾಹೃತಿ ಪ್ರಾಣ ಏವ ಪ್ರಾಣರತ ಇತ್ಯೇವ ವಿದ್ಯಾತ್ ಅಂತ ಹೀಗೆ ಉಪನಿಷತ್ತು ಅದನ್ನು ವರ್ಣನೆ ಮಾಡಿದೆ. ಮುಂದೆ ಭಾಷ್ಯದಲ್ಲಿ ಬೃಹತ್ ಸಂಹಿತ ಅನ್ನುವ ಒಂದು ಗ್ರಂಥವನ್ನ ಉದ್ಧರಿಸ್ತಾರೆ. ಹುಂಕಾರೇಣ ಸಹೈವಾಬ್ಧಿ ಸರ್ವಾಭಿಭವ ಶಕ್ತಿತಾಂ ವಿಷ್ಣೋರ್ವಕ್ತಿ ಯಥೋ ಹುಂಚ ಪರಾಭಿಭವ ವಾಚಕ. ಈ ಸಮುದ್ರ ಅನ್ನೋದು ತಾನೊಂದು ಘೋಷವನ್ನು ಮಾಡ್ತದಲ್ಲ, ಹುಂಕಾರವನ್ನು ಮಾಡ್ತದದು. ಆ ಹುಂಕಾರವನ್ನು ಮಾಡುವ ಮೂಲಕ ಭಗವಂತನಲ್ಲಿ ಈ ಜಗತ್ತನ್ನು ಗೆಲ್ಲುವ ಶಕ್ತಿ ಇದೆ ಅನ್ನೋ ಅರ್ಥವನ್ನು ತಿಳಿಸ್ತದೆ. ಹುಂಕಾರ ಯಾವತ್ತೂ ಕೂಡ ಎದುರಿಗಿರುವಂತಹ ವ್ಯಕ್ತಿಯನ್ನು ಕಡೆಗಣಿಸುವಂತಹ, ಆತನನ್ನು ತಿರಸ್ಕರಿಸುವಂತಹ ಶಬ್ದ ಆಗಿದೆ. ನಗಾರಿಯ ಶಬ್ದ ಅದು ಅನುದಾತ್ತ ಸ್ವರವನ್ನ ತೋರಿಸ್ತದೆ. ತಥಾ ಭೇರಿ ಧ್ವನಿ ಪ್ರಭೋ ಅನುದಾತ್ತ ಸ್ವರೂಪತ್ವಾತ್ ಔದಾರ್ಯಂ ವದತೀಶಿತು. ನಗಾರಿಯಿಂದ ಹೊರಡುವ ಶಬ್ದ ಅನುದಾತ್ತ ಸ್ವರ. ಆ ಅನುದಾತ್ತ ಸ್ವರದಿಂದ ದಾಢ್ಯಮೇವ ಅನುದಾತ್ತಾರ್ಥ ಅಂತ ನಮಗೆ ಈಗ ಗೊತ್ತು. ಹಿಂದೆ ಅದನ್ನು ಋಗ್ಭಾಷ್ಯದಲ್ಲಿ ನೋಡಿದ್ದೇವೆ. ಆ ಭಗವಂತನ ಒಂದು ದೃಢವಾದಂತಹ ಔದಾರ್ಯವನ್ನ, ಭಕ್ತರಿಗೆ ಎಲ್ಲವನ್ನು ಕೊಡಬಲ್ಲಂತಹ ಔದಾರ್ಯವನ್ನ ಅದು ತೋರಿಸ್ತದೆ. ತದಪೇಕ್ಷೆಯ ಅನ್ಯ ನೀಚತ್ವಂ ಘಂಟಾದ್ಯಾಹ ಸ್ವರಿತಾತ್ಮಕಾಹ. ದೇವರೆದುರಿಗೆ ಗಂಟೆ ಬಾರಿಸಿದರೆ ಅದು ಸ್ವರಿತ ಸ್ವರವನ್ನು ಹೊರಡಿಸ್ತದೆ. ಆ ಭಗವಂತನಿಗಿಂತ ಉಳಿದವರೆಲ್ಲರೂ ನೀಚರು ಅನ್ನೋ ಅರ್ಥವನ್ನು ಅದು ಹೇಳ್ತದೆ. ನಾವೀಗ ಭಗವಂತನ ಪೂಜಾ ಕಾಲದಲ್ಲಿ ನಮಗೆಲ್ರಿಗೂ ನಗಾರು ಬಾರಿಸಲಿಕ್ಕಾಗದೆ ಹೋದ್ರೂ ಕೂಡ ಒಂದು ಗಂಟೆಯನ್ನಾದ್ರೂ ಬಾರಿಸ್ತೇವೆ. ಗಂಟೆಯನ್ನ ಆ ಭಗವಂತನ ಎದುರಿಗೆ ನಾವು ಆಹ್ವಾನ ಮಾಡಿದಾಗ ಆ ಭಗವಂತನಿಗಿಂತ ನಾವು ಚಿಕ್ಕವರು ಅನ್ನುವ ಒಂದು ಅನುಸಂಧಾನದ ಜೊತೆಗೇನೆ ಪೂಜಾ ಪ್ರಾರಂಭ ಆಗ್ತದೆ. ಆ ನಗಾರಿಯನ್ನು ನುಡಿಸುವ ಮೂಲಕ ಮಠಗಳಲ್ಲಿ, ದೇವಸ್ಥಾನಗಳಲ್ಲೆಲ್ಲ ನಗಾರಿ ಇರ್ತದೆ. ಆ ನಗಾರಿಯನ್ನು ನುಡಿಸುವ ಮೂಲಕ ಭಗವಂತ ದೊಡ್ಡವನಾಗಿದ್ದಾನೆ, ಅವನ ಪೂಜೆ ಪ್ರಾರಂಭ ಆಗಿದೆ, ಬನ್ನಿ ಅಂತ ತಿಳಿಸುವ ಉದ್ದೇಶ ಇರ್ತದೆ. ಮತ್ತೆ ನಾವು ಗಂಟೆಯನ್ನ, ಪೂಜಕನಾದವನು ಗಂಟೆಯನ್ನು ನುಡಿಸ್ತಾನೆ, ಅದ್ರ ಮೂಲಕ ನಾನು ಆತನಿಗಿಂತ ಚಿಕ್ಕವನು, ಎಲ್ಲರೂ ಕೂಡ ಆತನಿಗಿಂತ ಚಿಕ್ಕವರು ಅಂತ ತಿಳಿಸುವಂತಹ ಒಂದು ಅಭಿಪ್ರಾಯ ಇರ್ತದೆ. ಉಚ್ಚಸ್ಥಿತಿ ಉದಾತ್ತಸ್ತು ಸ್ವರ್ಣಚಂಚುವಾದಿಕ ಸ್ವರ.
ವಿಷ್ಣೋರ್ವಕ್ತಿ ತಥಾ ಮಂದ್ರಃ ಶ್ವಾಸಾದಿ ಪ್ರತ್ಯಯಾತ್ಮಕಃ. ನಾಗಸ್ವರ ಮೊದಲಾದ ವಾದ್ಯಗಳನ್ನ ಭಗವಂತನ ಎದುರಿಗೆ ನುಡಿಸ್ತಾರೆ. ಇದು ಎಲ್ಲಾ ದೇವಾಲಯಗಳಲ್ಲಿ ಎಲ್ಲಾ ಮಠಗಳಲ್ಲಿ ಇರ್ತದೆ ಅಂತಿಲ್ಲ. ಒಂದೊಂದು ನಗಾರಿ ಒಂದೊಂದು ಭೇರಿ ಎಲ್ಲ ಕಡೆ ಇರ್ತವೆ. ಆದ್ರೆ ನಾಗಸ್ವರ ಮೊದಲಾದದನ್ನ ಕೆಲವು ಸುಶಿರ ವಾದ್ಯಗಳು, ಈ ಬಾಯಿಯಿಂದ ಗಾಳಿ ಊದಿ ನುಡಿಸಬೇಕಾದಂತಹ ಕೆಲವು ವಾದ್ಯಗಳು, ಅದರಿಂದ ಹೊರಡುವಂತಹ ಒಂದು ಉದಾತ್ತ ಸ್ವರ, ಅದು ಉದಾತ್ತ ಸ್ವರ ವ್ಯಕ್ತ ಆದಾಗ ಆ ಭಗವಂತನ ಉನ್ನತತ್ವವನ್ನು ತೋರಿಸ್ತದೆ. ಉದಾತ್ತಸ್ಯ ಉಚ್ಚತಾ ತಥಾ. ಹೀಗೆ ಈ ಉದಾತ್ತ, ಅನುದಾತ್ತ, ಸ್ವರಿತ ಇವೆಲ್ಲವೂ ಕೂಡ ಆ ಭಗವಂತನ ಗುಣಗಳನ್ನ ವರ್ಣನೆ ಮಾಡ್ತವೆ. ವೇದಗಳ ಆ ಸ್ವರಗಳ ಅರ್ಥ ಆ ಕಡೆ ಇರಲಿ, ವೇದಗಳ ಶಬ್ದಗಳ ಅರ್ಥವೇ ನಮಗೆ ಗೊತ್ತಾಗದೆ ಹೋದ್ರೂ ಕೂಡ ಆ ನಮ್ಮ ಮನೆಯಲ್ಲೇ ನಾವು ನುಡಿಸುವಂಥ ಗಂಟೆ, ನಗಾರಿ ಮೊದಲಾದ ವಾದ್ಯಗಳಿಂದ ಬರುವಂತಹ ವ್ಯಕ್ತ ಆಗುವಂತಹ ಉದಾತ್ತ, ಅನುದಾತ್ತ, ಸ್ವರಿತ ಮೊದಲಾದ ಸ್ವರಗಳೇನಿವೆ ಅವುಗಳ ಅರ್ಥವನ್ನಾದರೂ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಆ ಮೂಲಕ ಭಗವಂತನ ಪೂಜೆಗೆ ತೊಡಗಬೇಕು. ಇದು ನಮಗೆ ಈ ವೈದಿಕ ಸ್ವರಗಳ ಬಗ್ಗೆ ಸ್ಥೂಲವಾಗಿರಬೇಕಾದಂತಹ ಅನುಸಂಧಾನ. ಅರ್ಥ ಚಿಂತನೆ ಮಾಡುವಾಗ ಸ್ವರಗಳನ್ನು ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು. ಆದ್ರೆ ಮೂಲ 10ನೇ ಮಂಡಲದಲ್ಲಿಯೇ ಆ ವೇದ ಮಂತ್ರಗಳೇನಿವೆ ಅದರಲ್ಲಿರುವಂತಹ ಸ್ವರಗಳನ್ನ ನಾವೀಗ ಸಂಪಾದನೆ ಮಾಡಿದಾಗ, ಎಡಿಟ್ ಮಾಡಿದಾಗ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆ ಸ್ವರಗಳನ್ನು ಹೊರತುಪಡಿಸಿ ಇಲ್ಲಿ ಸ್ವರವಿಲ್ಲದೇನೆ ಈಗ ಅಧ್ಯಯನವನ್ನ ನೋಡ್ತಾ ಇದ್ದೇವೆ. ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ ಆ ಮೊದಲನೇ ಮಂತ್ರ. ತದಿದಾಸ ಭುವನೇಶು ಜ್ಯೇಷ್ಠಂ ಯಥೋ ಜಜ್ಜ ಉಗ್ರಸ್ತ್ವೇಷ ನೃಮ್ಣಃ ಸದ್ಯೋ ಜಜ್ಞಾನೋ ನಿರಿಣಾತಿ ಶತ್ರೂನ್ ಅನುಯಂ ವಿಶ್ವೇ ಮದಂತ್ಯೋಮಾಹ ಅಂತ ಆ ಮಂತ್ರ. ಮೂಲ ಋಗ್ವೇದದಲ್ಲೇ ಇರುವಂತ ಪಾಠ ಅದು. ಅದಕ್ಕೆ ಸಾಯಣ ಮೊದಲಾದವರ ಭಾಷ್ಯವೂ ಕೂಡ ಕಂಡು ಬರ್ತದೆ. ಹಾಗೇನೆ ಈ ಭಗವಂತರಾಯರು ಅನ್ನುವವರು ನಮ್ಮ ಪರಂಪರೆಯಲ್ಲಿ ಅದಕ್ಕೆ ಅರ್ಥಗಳನ್ನ ವರ್ಣನೆ ಮಾಡಿದ್ದಾರೆ. ತಜಿದಾಸ ಭುವನೇಶು ಜ್ಯೇಷ್ಠಂ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆ ಭಗವಂತ ಇದ್ದ ಅಂತ ಹೀಗದರ ಅರ್ಥ. ಪೃಥ್ವಿಯಾದಿ ಲೋಕಗಳ ಮಧ್ಯೆ ಜಗತ್ಕಾರಣವಾದ ಬ್ರಹ್ಮವೇ ಜ್ಯೇಷ್ಠ, ಅತ್ಯಂತ ಪ್ರಶಸ್ತ. ಸಾಯಣರು ಕೂಡ ಅಲ್ಲಿ ಬರೆದಿರುವಂತಹ ಅರ್ಥ. ಸರ್ವೋತ್ತಮ ಮಾಸ ಅನಾದ್ಯನಂತಕಾರಂ ಆಸ್ತೆ ಅಂತ ಭಗವಂತರಾಯರು ಮಾಡಿರುವಂತಹ ಅರ್ಥ. ಅಂಥ ಆ ಭಗವಂತನಿಂದ ತ್ವೇಷ ನೃಮ್ಣಃ ಜಜ್ಞೆ, ಯತಃ ಯಾವ ಭಗವಂತನಿಂದಲೇ, ಯಾವ ಭಗವಂತ ಈ ಜಗತ್ತಿನಲ್ಲಿ ಮೊದಲು ಇದ್ದನೋ ಅವನಿಂದಲೇ ತ್ವೇಷ ನೃಮ್ಣಃ ಉಗ್ರಹ ಜಜ್ಞೆ. ತ್ವೇಷ ನೃಮ್ಣ ಅಂದ್ರೆ ಕಾಂತಿಯಿಂದ ಕಂಗೊಳಿಸುವವನು ಅಂತ ಅದರ ತಾತ್ಪರ್ಯ. ಪ್ರದೀಪ್ತ ಬಲ ಜಜ್ಞೆ, ಪ್ರದೀಪ್ತ ಬಲ ಉಳ್ಳಂಥ ಈ ಇಂದ್ರ ಸೂರ್ಯ ಆ ಭಗವಂತನಿಗೆ ಹುಟ್ಟಿದ, ಹೀಗೆಲ್ಲ ಅದಕ್ಕೆ ಅರ್ಥ ಮಾಡಿದ್ದಾರೆ. ಚಕ್ಷೋ ಸೂರ್ಯೋ ಅಜಾಯತ, ಆ ಭಗವಂತನ ಕಣ್ಗಳಿಂದಲೇ ಸೂರ್ಯ ಹುಟ್ಟಿದ ಅಂತ ಋಗ್ವೇದದಲ್ಲೇ ಪುರುಷ ಸೂಕ್ತದಲ್ಲಿ ವರ್ಣನೆ ಇದೆ. ಆದ್ರಿಂದ ತನ್ನ ಕಾಂತಿಯಿಂದ ಕಂಗೊಳಿಸುವಂತಹ ಉಗ್ರನಾದಂತಹ ಪ್ರಚಂಡವಾದ ಕಿರಣಗಳುಳ್ಳಂತಹ ಸೂರ್ಯ ಅವನಿಂದಲೇ ಹುಟ್ಟಿದ. ಇದು ಆ ತ್ವೇಷ ನೃಮ್ಣಃ ಯತಃ ಜಗ್ರೇ ಜಜ್ಞೆ ಉಗ್ರಹ ಅಂತ ಅನ್ನೋದಕ್ಕೆ ಅರ್ಥ. ಸದ್ಯೋ ಜಜ್ಞಾನ ನಿರ್ಣಾತಿ ಶತ್ರುನ್, ಅವನು ಆ ಭಗವಂತ ಎಲ್ಲ ಶತ್ರುಗಳನ್ನು ಕೂಡ ನಾಶಪಡಿಸ್ತಾನೆ. ಸಾಯಣರ ಭಾಷ್ಯದಲ್ಲಿ ಸೂರ್ಯ ಆ ಪ್ರದೀಪ್ತವಾದಂಥ ಕಿರಣವುಳ್ಳವನು, ಅವನು ಭಗವಂತನಿಂದ ಹುಟ್ಟಿದ ಅನ್ನುವ ಅರ್ಥ ಇದ್ದರೆ, ಭಗವಂತರಾಯರ ವ್ಯಾಖ್ಯಾನದಲ್ಲಿ ಉಗ್ರಹ ಅಂದ್ರೆ ಅಸುರರ
ನಾಶಕನಾದಂಥ ಸೂರ್ಯಮಂಡಲದ ಅಂತರ್ಯಾಮಿಯಾದಂಥ ವಾಯು ಹುಟ್ಟಿದ ಅಂತ ಅರ್ಥ ಮಾಡಿದ್ದಾರೆ. ಹೀಗೆ ವಾಯುವಿನ ಜನಕ ಆದ್ರಿಂದ ಭಗವಂತ ಸರ್ವೋತ್ತಮ ಅನ್ನುವ ಅರ್ಥ, ಭುವನೇಶು ಜ್ಯೇಷ್ಠ ಅನ್ನುವ ಅರ್ಥ ಸಮರ್ಥನೆಯನ್ನು ಕಾಣ್ತದೆ. ಆ ವಾಯು ಸೂರ್ಯಮಂಡಲದಲ್ಲಿ ಹುಟ್ಟಿದವನೇ ಆ ಶತ್ರುಗಳನ್ನು ಎಲ್ಲರನ್ನೂ ಕೂಡ ನಾಶಪಡಿಸ್ತಾನೆ. ಗಾಯತ್ರಿಯಾದಿ ಮಂತ್ರ ಜಾಪಕಾನಾಂ ಪಾಪಕಾನಿವ ನಿರಿಣಾತಿ ಅಪಹಂತಿ, ಎಲ್ಲ ದುಷ್ಟಶಕ್ತಿಗಳನ್ನು ನಾಶಪಡಿಸ್ತಾನೆ. ಗಾಯತ್ರಿ, ಬೃಹತಿ ಸಹಸ್ರ, ವಿಷ್ಣು ಸಹಸ್ರನಾಮ ಮೊದಲಾದ ಮಂತ್ರಗಳ ಶ್ರವಣದಲ್ಲಿ ತೊಡಗಿದಂಥ ಏನು ಸಾಧಕರಿದ್ದಾರೆ ಅವರ ಪಾಪಗಳನ್ನು, ಅವರ ವಿಘ್ನಗಳನ್ನು ಕೂಡ ಆತ ನಿವಾರಿಸ್ತಾನೆ. ಅನುಯಂ ವಿಶ್ವೇ ಮದಂತ್ಯೂಮಾಹ. ಯೂಮಾಹ ಅಂದ್ರೆ ಪ್ರಜೆಗಳು, ಭೂತಗಳು, ಈ ಜಗತ್ತಿನ ಎಲ್ಲಾ ಭೂತಗಳು ಈ ಸೂರ್ಯಮಂಡಲದಲ್ಲಿರುವಂತಹ ವಾಯುವಿನಲ್ಲಿ ಅಂತರ್ಗತನಾದ ಭಗವಂತನನ್ನ ನೋಡಿ ತುಂಬಾ ಸಂತೋಷ ಪಡ್ತವೆ. ಸಮಸ್ತ ಪ್ರಾಣಿನಃ ಸೂರ್ಯೋದಯೇ ಜಾತೆ ಹರ್ಷಂ ಪ್ರಾಪ್ನುವಂತೆ ಸರ್ವೇಷಾಂ ಪ್ರಕಾಶಾದ್ಯಪೇಕ್ಷಿತತ್ವಾತ್. ಸೂರ್ಯನ ಬೆಳಕು ಎಲ್ಲರಿಗೂ ಬೇಕು, ಸೂರ್ಯನಿಂದ ಹುಟ್ಟುವಂತಹ ಸಸ್ಯಗಳ ಅಗತ್ಯ ಎಲ್ಲರಿಗೂ ಇರ್ತದೆ. ಹೀಗೆ ಅವನನ್ನು ಅನುಸರಿಸಿಯೇ ಎಲ್ಲರೂ ಕೂಡ ಬದುಕಬೇಕು. ಒಂದು ವೇದವಾಕ್ಯವೇ ಬೇರೆ ಒಂದು ಕಡೆ ಬಂದಿರುವಂತಹ ವೇದವಾಕ್ಯ ಈ ತದಿದಾಸ ಭುವನೇಶು ಜ್ಯೇಷ್ಠಂ ಅನ್ನುವ ವೇದವಾಕ್ಯದ ಅರ್ಥವನ್ನ ಹೇಳ್ತದೆ. ಅಂತಹ ಒಂದು ವೇದವಾಕ್ಯವನ್ನು ಭಗವಂತರಾಯರು ತಮ್ಮ ವ್ಯಾಖ್ಯಾನದಲ್ಲೇ ಉದ್ಧರಿಸ್ತಾರೆ. ತದಿದಾಸ ಭುವನೇಶು ಜ್ಯೇಷ್ಠಮಿತಿ ಪ್ರತಿಪದ್ಯತೆ. ಏತದ್ವಾವ ಭುವನೇಶು ಜ್ಯೇಷ್ಠಂ, ಇದೇ ಭುವನದಲ್ಲಿ ಜ್ಯೇಷ್ಠ. ಋಗ್ವೇದದಲ್ಲಿ ಇಲ್ಲಿ ಬಂದಿರುವಂತಹ 10ನೇ ಮಂಡಲದಲ್ಲಿ ಬಂದಿರುವಂತಹ ಈ ವೇದವಾಕ್ಯವನ್ನ ಹಾಗೆ ಕೋಟ್ ಮಾಡಿ ಆ ಇನ್ನೊಂದು ವೇದವಾಕ್ಯ ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ವರ್ಣಿಸ್ತದೆ. ಯಥೋ ಜಜ್ಞ ಉಗ್ರಸ್ತ್ವೇಷಂ ಬ್ರಹ್ಮಣಃ ಇತಿ ಅಥೋ ಶೇಷ ಜಾತಃ ಉಗ್ರಸ್ತ್ವೇಷಂ ಬ್ರಹ್ಮಣಃ. ಸದ್ಯೋ ಜಜ್ಞಾನಃ ನಿರಿಣಾತಿ ಶತ್ರುನಿತಿ ಸದ್ಯೋ ಶೇಷಃ ಜಾತಃ ಪಾಪ್ಮಾನಮಪಾಹತ. ಎಲ್ಲ ಪಾಪಗಳನ್ನು ಆತ ಪರಿಹರಿಸಿದ. ಅನುಯಂ ವಿಶ್ವೇ ಮದಂತ್ಯೂಮಾಹ ಇತಿ ಭೂತಾನಿ ವೈ ವಿಶ್ವ ಊಮಾಹ. ಎಲ್ಲ ಭೂತಗಳು, ಎಲ್ಲ ಪ್ರಾಣಿಗಳು, ಜಗತ್ತಿನ ಎಲ್ಲ ಜೀವಗಳು ಏನಂ ಏತಂ ಅನು ಉದ್ಯಂತಂ ಅವನನ್ನು ನೋಡಿ ಸಂತೋಷ ಪಡ್ತವೆ. ಏತಂ ಅನುಮದಂತಿ, ಮದಿ ಹರ್ಷ ಅಂತ ಧಾತು, ತುಂಬಾ ಸಂತೋಷ ಪಡ್ತವೆ ಅವನನ್ನು ನೋಡಿ ಈ ಎಲ್ಲ ಪ್ರಾಣಿಗಳು ಕೂಡ. ಯಜುರ್ವೇದದ ರುದ್ರಾಧ್ಯಾಯದಲ್ಲಿ ಅಸೌವ್ಯೋ ವಸರ್ಪತಿ ನೀಲಗ್ರೀವೋ ವಿಲೋಹಿತಃ ಉತೈನಂ ಗೋಪಾ ಅದಶನ್ನದಶನ್ನುದಹಾರ್ಯಃ ಉತೈನಂ ವಿಶ್ವಭೂತಾನಿ ಸದೃಷ್ಟೋ ಮೃಳಯಾತಿನಃ ಅಂತ ಅವನ ವರ್ಣನೆ ಇದೆ. ಅವಸರ್ಪತಿ, ಆ ಭಗವಂತ ಉದಯಿಸ್ತಾ ಇದ್ದಾನೆ. ಉತೈನಂ ಗೋಪಾಹ, ಎಲ್ಲ ಗೋಪಾಲಕರು, ದನ ಕಾಯುವವರು, ಅವರೆಲ್ಲ ಅವನನ್ನು ನೋಡಿ ಸಂತೋಷ ಪಡ್ತಾರೆ. ಅವರಿಗೆ ದಿನದ ಆರಂಭದ ಹೊತ್ತದು. ಉದಹಾರ್ಯ, ಉದ ಅಂದ್ರೆ ನೀರು. ಮನೆಯ ಹೆಂಗೆಳೆಯರು, ಮಹಿಳೆಯರು ತಮ್ಮ ಕುಂಭಗಳನ್ನು ಹೊತ್ತು ನೀರನ್ನು ತರಲಿಕ್ಕೆ ನದಿಗಳ ಕಡೆಗೆ, ಕೆರೆಗಳ ಕಡೆಗೆ ಹೋಗುವ ಹೊತ್ತದು. ಅವರೆಲ್ಲ ಅವನನ್ನು ನೋಡಿದ್ರು, ಗೋಪಾಲಕರು ನೋಡಿದ್ರು, ನೀರನ್ನು ತರಲಿಕ್ಕೆ ಹೊರಟಂತಹ ಕುಂಭವನ್ನು ಹೊತ್ತ ಮಹಿಳೆಯರು ನೋಡಿದ್ರು. ಉದಯನಂ ವಿಶ್ವಭೂತಾನಿ, ಎಲ್ಲ ಜಗತ್ತಿನ ಎಲ್ಲ ಪ್ರಾಣಿಗಳು ಕೂಡ ಅವನನ್ನು ನೋಡಿದವು. ಸದೃಷ್ಟ, ಅವರಿಂದ ಎಲ್ಲರಿಂದಲೂ ನೋಡಲ್ಪಟ್ಟಂಥವನು ಈ ಭಗವಂತ. ಸದೃಷ್ಟೋ ಮೃಳಯಾತಿನಃ, ಆತ ನಮ್ಮನ್ನ ರಕ್ಷಿಸಬೇಕು ಅಂತ ಅಲ್ಲಿ ಬಂದಿರುವಂತಹ ಒಂದು ಅರ್ಥ. ವಸ್ತುತಃ ಗೋಪಾಲಕರು ಅಂದ್ರೆ ಕೇವಲ ದನ ಕಾಯುವರು ಅಂತಿಷ್ಟು ಮಾತ್ರ ಅರ್ಥ ಅಲ್ಲ. ಗೋ ಅಂದ್ರೆ ವೇದ. ಆ ವೇದಗಳನ್ನ ಅಧ್ಯಯನ ಮಾಡಬೇಕಾದಂತಹ ಸಾಧಕರು, ಶಾಸ್ತ್ರಾಧ್ಯಯನ ಮಾಡುವಂಥವರೆಲ್ಲರೂ ಕೂಡ ಆ ಸೂರ್ಯೋದಯ ಆಗುವ ಹೊತ್ತಿನಲ್ಲಿ ಅದನ್ನ ನೋಡಿ ಸಂತೋಷ ಪಡ್ತಾರೆ. ಕುಂಭ ಅಂತಂದ್ರೆ ಉದ ಅಂದ್ರೆ ನೀರು, ನೀರು ಅಂದ್ರೆ ಕರ್ಮ ಅಂತ ಅರ್ಥ. ಆ ಕರ್ಮವನ್ನು ಮಾಡಬೇಕಾದಂಥವ್ರು, ಪ್ರಾತಃ ಕಾಲದ ಕೃತ್ಯಗಳನ್ನ ಮಾಡಬೇಕಾದಂಥವ್ರು, ಅವರು ಮಹಿಳೆಯರು ಇರಬಹುದು, ಪುರುಷರು ಇರಬಹುದು, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ನೀರು ಅನ್ನೋದು ಯಾವತ್ತೂ ಕೂಡ ಕರ್ಮಕ್ಕೆ ಸಂಕೇತ.
ಆದ್ರಿಂದ ಉದಾಹಾರ್ಯ ಅಂದ್ರೆ ಆ ಕರ್ಮಗಳನ್ನು ಮಾಡಬೇಕಾದಂಥವರೆಲ್ಲರೂ ಕೂಡ ಅವನನ್ನು ನೋಡಿದ್ರು ಅಂತ ಆ ಯಜುರ್ವೇದದ ರುದ್ರಾಧ್ಯಾಯದಲ್ಲಿ ಬರುವಂತಹ ಒಂದು ಮಂತ್ರ ಕೂಡ ನಂಗೆ ನೆನಪಿಗೆ ಬಂತು. ನೋಡಿ ಆ ಭಗವಂತನ ನೋಡಿ ಸಂತೋಷ ಪಡ್ತಾರೆ. ನಿಮ್ ಮದಂತ್ಯೂ ಮಾಹ ಅಂತ ಇಲ್ಲಿ ನಮ್ಗೆ ಕಾಣಿಸೋದು. ಏನವ್ರು ಸಂತೋಷ ಪಡ್ತಾರೆ? ಆ ಒಂದು ವೇದವಾಕ್ಯನೇ ಹೇಳ್ತದೆ, ಇತಿ ಭೂತಾನಿವೈ ವಿಶ್ವ ಉಮಾಹ ತೇ ಏನಂ ಅನುಮದಂತಿ ಉದಗಾದಿತಿ. ಸೂರ್ಯ ಉದಯಿಸಿದ ಅಂತವರೆಲ್ಲರೂ ಕೂಡ ತುಂಬಾ ಸಂತೋಷ ಪಡ್ತಾರಂತೆ. ಹಾಗೆ ಅದೊಂದು ಮೂಲದಲ್ಲಿ ಬಂದಿರುವಂತಹ ಒಂದು ಮಂತ್ರ. ಭಗವಂತನ ಪರವಾದಂತಹ ಒಂದು ಅರ್ಥ ಇದು. ಮುಂದೆ ವಾಯುವಿನ ಪರವಾಗಿಯೂ ಕೂಡ ವಾಯು ಹೀಗೆ ಉದಿಸಿ ಬಂದು ಶತ್ರುಗಳನ್ನ ನಾಶ ಮಾಡ್ತಾನೆ, ಜಗತ್ತಿಗೆ ಕೊಡಬೇಕಾದಂತಹ ತತ್ವಜ್ಞಾನವನ್ನು ಕೊಡ್ತಾನೆ ಅಂತದರ ಅರ್ಥ ಎಲ್ಲ ಹೀಗೆ ನಾವು ಅನುಸಂಧಾನ ಮಾಡಬೇಕಾದದ್ದು. ಮೂಲ ಈ ಮಂತ್ರ ಸೃಷ್ಟಿ ಛಂದಸ್ಸಿನಲ್ಲಿದೆ, ಮತ್ತೆ ಅದು ಇಂದ್ರ ಅದಕ್ಕೆ ದೇವತೆ ಅಂತ ಇವತ್ತು ಕೂಡ ನಾವು ಕಂಡು ಬರ್ತದೆ. ಇಂದ್ರನಿಗೂ ಕೂಡ ಹೀಗೆ ಅರ್ಥವನ್ನು ಮಾಡ್ಕೋಬಹುದು. ತನ್ನ ಮೇಲಿನ ಶಿವ, ವಾಯು, ಪರಮಾತ್ಮ, ಲಕ್ಷ್ಮೀದೇವಿ ಈ ಜಗತ್ತನ್ನು ಹೊರತುಪಡಿಸಿದ್ರೆ ಈ ಮೂರು ಲೋಕದ ರಾಜನೇ ದೇವರಾಜ ಇಂದ್ರ. ಅದಕ್ಕಾಗಿ ಅವನನ್ನ ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ ಅವನನ್ನು ವರ್ಣಿಸುವುದಿದೆ. ಸದ್ಯೋ ಜಜ್ಞಾನ ನಿರ್ಣಾತಿ ಶತ್ರುನ್. ಆ ಇಂದ್ರನು ಕೂಡ ಎಲ್ಲ ಶತ್ರುಗಳನ್ನು ದಮನಿಸ್ತಾನೆ. ಇಂದ್ರ ಹೀಗೆ ಆಗಮಿಸ್ತಾ ಇರೋದನ್ನು ನೋಡಿ ಜಗತ್ತು ಕೂಡ ಸಂತೋಷ ಪಡ್ತದೆ. ಇಲ್ಲಿ ಆ ಇಂದ್ರನಿಂದ ಹುಟ್ಟಿದಂತಹ ಪ್ರಕಾಶಮಾನವಾದಂತಹ ಶರೀರವುಳ್ಳವನು ಅಂತ ಬೇರೆ ಯಾರನ್ನು ವರ್ಣನೆ ಮಾಡಿಲ್ಲ. ಇಂದ್ರನಿಗೆ ಈ ಅರ್ಥವನ್ನು ನಾವು ಅನ್ವಯಿಸಿ ನೋಡಿದಾಗ ಆ ಇಂದ್ರನೇ ಪ್ರಕಾಶಮಾನವಾದಂತಹ ಸ್ವರೂಪವುಳ್ಳವನಾಗಿ ಆವಿರ್ಭವಿಸಿದ ಅಂತ ಅದಕ್ಕೆ ಅರ್ಥವನ್ನ ಹೇಳ್ತಾರೆ. ಹೀಗೆ ಈ ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ ಋಕ್ ಸಂಹಿತಾದಲ್ಲಿ ಮಂತ್ರ ಭಾಗದಲ್ಲಿ ಬರುವಂತಹ ಈ ಮಂತ್ರದ ವ್ಯಾಖ್ಯಾನವನ್ನ ಐತರೆಯ ಆರಣ್ಯಕ ವ್ಯಾಖ್ಯಾನ ಮಾಡಿದೆ. ಮಂತ್ರಗಳು ಈ ವೇದ ಎಂಬುದು ಸಂಹಿತ, ಬ್ರಾಹ್ಮಣ, ಆರಣ್ಯಕ ಅಂತ 3 ಭಾಗವಾಗಿದೆ. ಆರಣ್ಯಕವೇ ಉಪನಿಷತ್ತು ಅಂತ ಕೂಡ ಪ್ರತಿಪಾದಿತ ಆಗಿದೆ ಅಂತ ನಾವು ಹಿಂದೆ ನೋಡಿದ್ದೇವೆ. ತದಿದಾಸ ಭುವನೇಶು ಜ್ಯೇಷ್ಠಂ ಅನ್ನೋದು ಮಂತ್ರ ಭಾಗದಲ್ಲಿ ಅಥವಾ ಸಂಹಿತಾ ಭಾಗದಲ್ಲಿ ಬರುವಂತಹ ಮಂತ್ರ. ಅದನ್ನ ಸದ್ಯೋಹೇಶ ಜಾತಃ ಪಾಪ್ಮಾನಂ ಅಪಹತ ಇತ್ಯಾದಿ ರೂಪವಾಗಿ ಆರಣ್ಯಕದಲ್ಲಿ ಬರುವಂತಹ ಐತರೆಯ ಆರಣ್ಯಕದಲ್ಲಿ ಬರುವಂತಹ ಮಂತ್ರ ಸಂಹಿತಾದಲ್ಲಿ ಬರುವಂತಹ ಮಂತ್ರವನ್ನು ವ್ಯಾಖ್ಯಾನಿಸಿದೆ. ಹೀಗೆ ಆ ವೇದವೇ ತನ್ನ ವ್ಯಾಖ್ಯಾನವನ್ನು ತಾನು ಮಾಡಿಕೊಂಡದ್ದನ್ನ ಯಥಾಶಕ್ತಿ ನಾವು ನೋಡಿದ್ದೇವೆ. ಇದಿಷ್ಟು ಆ ಮೂಲ ಸಂಹಿತಾದಲ್ಲಿ ಬಂದಿರುವಂತಹ ಆ ಮಂತ್ರದ ಅರ್ಥ. ಅದನ್ನ ಸಂಪಾದನೆ ಮಾಡಿ ಬೃಹತಿ ಛಂದಸ್ಸಿಗೆ ಹೊಂದಿಕೊಂಡು ಎಡಿಟ್ ಮಾಡಿ ಒಂದು ಮಂತ್ರವನ್ನ ಹೇಳಿದಾಗ ಅದರ ಅರ್ಥ ಏನಾಗ್ತದೆ, ಮತ್ತೆ ಆ ಅರ್ಥ ವಿಷ್ಣು ಸಹಸ್ರನಾಮದ ಮೊದಲನೇ ಶಬ್ದವಾದಂತಹ ವಿಶ್ವ ಶಬ್ದದಿಂದ ಹೇಗೆ ಪ್ರತಿಪಾದಿತ ಆಗಿದೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.